ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹಾಲು ಖೀರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಮೊದಲಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಟ್ಲಷ್ಟು ಶಾವಿಗೆ, ಹಾಗೆ ಒಂದು 3 ಸ್ಪೂನು ತುಪ್ಪ, ಒಂದು 10 ಗೋಡಂಬಿ, ಹಾಗೆ ಒಂದು ಬಟ್ಲು ಸೀಮೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು ಬಟ್ಲು ಸಕ್ಕರೆ, ಹಾಗೆ ಒಂದು 15ರಿಂದ 20 ದ್ರಾಕ್ಷಿ, ಒಂದು 10 ಬಾದಾಮಿನ ತೊಗೊಂಡಿದ್ದೀನಿ, ಹಾಗೆ 1 ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಫಸ್ಟಿಗೆ ಹಾಲನ್ನ ಕಾಯಿಸೋಕ್ಕೆ ಇಟ್ಕೋತಾ ಇದ್ದೀನಿ. 1 ಲೀಟ್ರ್ ಹಾಲು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಬೇಡ, ಉಪ್ಪು ಬಂದುಬಿಡುತ್ತೆ. ನಿಧಾನವಾಗಿ ಅದು ಬೇಯ್ತಾ ಬಂದರೆ ಗಟ್ಟಿಯಾಗುತ್ತೆ. ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಶಾವಿಗೆನ ರೋಸ್ಟ್ ಮಾಡ್ಕೊತಿದ್ದೀನಿ. ಅದು ರೋಸ್ಟೆಡ್ ಶಾವಿಗೆನೇ ಆದರೂ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ರೋಸ್ಟ್ ಮಾಡಿದ್ರೆ ಸಾಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಿಡಿ ಬಿಡಿಯಾಗಿರುತ್ತೆ ಅಂತ ಹೇಳಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸೀಮೆ ಅಕ್ಕಿನ ಬಳಸಿ ಮಾಡ್ತಾ ಇರೋ ಶಾವಿಗೆ ಆಗಿರೋದ್ರಿಂದ ತಂಪಾಗಿರುತ್ತೆ. ದೇಹ ಹೀಟ್ ಇರುವಾಗ ಇದನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಹಾಲು ಕಾಯಕ್ಕಿಟ್ಟಿದ್ನಲ್ಲ ಅದು ಕಾದಿತ್ತು, ಶಾವಿಗೆ ಕೂಡ ರೋಸ್ಟ್ ಮಾಡಾಯಿತು. ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ. ಸ್ವಲ್ಪ ಹಾಲು ಕುದಿ ಬಂದು ಗಟ್ಟಿ ಬಂದಮೇಲೆ ನಾನು ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ. ಶಾವಿಗೆ ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ಕೈ ಆಡಬೇಕು, ಇಲ್ಲಾಂದರೆ ಅದು ಗಂಟು ಕಟ್ಕೊಂಡ್ಬಿಡುತ್ತೆ. ನಿಧಾನವಾಗಿ ಅದನ್ನು ತಿರುಕೊಂಡು ಹಾಲಲ್ಲಿ ನೀಟಾಗಿ ಬೇಯೋದಕ್ಕೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸ್ವಲ್ಪ ಅರಳ್ಕೊಳ್ಳಿ. ಅಲ್ಲಿ ತನಕ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಅಲ್ವಾ. ಹೊರ್ಗಡೆಯಿಂದ ತರೋದ್ರ ಬದಲು ಈಸಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಶಾವಿಗೆನ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಫ್ರೀಯಾಗಿದ್ದಾಗ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಬಟ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ನೆನೆಸಿಟ್ಕೊಂಡಿರೋ ಸೀಮೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೆನೆಸಿರೋದ್ರಿಂದ ಸೀಮೆ ಅಕ್ಕಿ ಏನು ಜಾಸ್ತಿ ಟೈಮ್ ಬೇಯಬೇಕಾಗಿಲ್ಲ, ಒಂದು 10 ನಿಮಿಷ ಬೆಂದರೆ ಸಾಕು. ಶಾವಿಗೆ ಕೂಡ ಹರಳಿತ್ತು, ಅದ್ರ ಜೊತೆ ಸೀಮೆ ಅಕ್ಕಿನೂ ಸೇರಿಸ್ಕೊಂಡಿದ್ದೀನಲ್ವ. 2ರಿಂದ ಒಂದು 10 ನಿಮಿಷ ಬೆಂದಾದಮೇಲೆ ಕೀರು ಗಟ್ಟಿ ಬಂದಾದಮೇಲೆ ಒಂದು ಬೌಲ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಸೇರಿಸ್ಕೊಳ್ಳಿ. ನನಗೆ ಒಂದೇ ಬೌಲ್ ಸಾಕು. ನಿಮಗೆ ಬೇಕಿದ್ರೆ ಇನ್ನೊಂದು 1.5 ಬೌಲ್ ಹಾಕ್ಕೊಂಡ್ರೆ ಸಾಕು. 1 ಲೀಟ್ರ್ ಹಾಲಿಗೆ ಅಷ್ಟು ಸಕ್ಕರೆ ಬೇಕಾಗುತ್ತೆ. ಹಾಗೆಯೇ ಮತ್ತೆ ಬಾಣಲಿನಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕೋತಿದ್ದೀನಿ. ಒಂದು 5 ನಿಮಿಷ ಇದು ಫ್ರೈ ಆಗಲಿ. ಇದಾದಮೇಲೆ ಗೋಡಂಬಿ ಮತ್ತು ಬಾದಾಮಿನ ದಪ್ಪ ದಪ್ಪ ಹಾಕಿದರೆ ಅದು ಮೊದಲೇ ಹಾಕೋಬೇಕಿತ್ತು. ಸ್ವಲ್ಪ ಸಣ್ಣ ಪೀಸ್ ಮಾಡಿರೋದ್ರಿಂದ ಬೇಗ ಅದು ಬ್ರೌನ್ ಕಲರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಸೇರಿಸ್ಕೊತಿದ್ದೀನಿ. ಇದನ್ನು ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಬೇಗ ಫ್ರೈ ಆಗಿಬಿಡುತ್ತೆ. ಅದು ಸಣ್ಣಕ್ಕೆ ಹೆಚ್ಕೊಂಡಿರೋದ್ರಿಂದ ಟೈಮ್ ಏನು ಜಾಸ್ತಿ ತೊಗೊಳ್ಳೋದಿಲ್ಲ. ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳೋದ್ರಿಂದ ಪ್ರೋಟೀನು ಸಿಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹಾಲು ಖೀರ್ಗೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೂ ಹೇಳ್ಬೋದು, ಯಾಕೆಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 2 ನಿಮಿಷ ಬೆಂದರೆ ಸಾಕು, ಹಾಲು ಖೀರ್ ರೆಡಿ ಆಗಿಬಿಡುತ್ತೆ. ಏನು ಒಂದು 1/4 ಗಂಟೆ 20 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬಿಡ್ಬೋದು. ಹಾಲು ಮತ್ತು ಖೀರು, ಸೀಮೆ ಅಕ್ಕಿ, ಡ್ರೈ ಫ್ರೂಟ್ಸು ಇದ್ದರೆ ಸಾಕು. ಟೇಸ್ಟಾಗೂ ಇರುತ್ತೆ ಮತ್ತು ತಿನ್ನೋದಕ್ಕೂ ಆರೋಗ್ಯವಾಗಿರುತ್ತೆ. ಅಂದರೆ ಮಕ್ಕಳು ಬೇಕ್ರಿಯಿಂದ ತೊಗೊಬಂದು ಕೊಡೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಅದ್ರ ಬದಲಿಗೆ ಈ ರೀತಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.